Students, next we have concept empirical formula and molecular formula. So you already know about what is a formula. It is a symbolic representation of an element and compound. ಅಲ್ವಾ? So ಯಾವುದೇ ಒಂದು ಎಲಿಮೆಂಟ್ ಅಥವಾ ಕಾಂಪೌಂಡ್ ಅಂತ ಬಂದ ತಕ್ಷಣ ನಾವು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಮೀನ್ಸ್ ಇನ್ ಟರ್ಮ್ಸ್ ಆಫ್ ಸಿಂಬಲ್ ಆ್ಯಂಡ್ ಈವನ್ ಇನ್ ಟರ್ಮ್ಸ್ ಆಫ್ ಆಟಮ್. ಇಷ್ಟು ಆಟಮ್ ಇದೆ ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ವಿ ಕಾಲ್ ಇಟ್ as chemical formula. Under that we have empirical formula and molecular formula. First we'll discuss about empirical formula. It expresses the simplest whole number ratio of atoms of the elements present in one molecule of a compound. ಯಾವುದೋ ಒಂದು ಕಾಂಪೌಂಡ್ ಇದೆ, ಆ ಕಾಂಪೌಂಡ್ ಅಲ್ಲಿ ಎಕ್ಸಾಕ್ಟ್ಲಿ ದಟ್ ಎಕ್ಸ್ಪ್ರೆಸ್ ದಿ ಆರ್ ಇಟ್ ರೆಪ್ರೆಸೆಂಟ್ಸ್ ದಿ simplest whole number ratio of atom. ಓಕೆನಾ? ಮೀನ್ ಸಿಂಪ್ಲೆಸ್ಟ್ ರೇಷಿಯೋ ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ನಮಗೆ ಕಾಮನ್ ಇದ್ದಾಗ ನಾವು ಅದನ್ನು ಮಲ್ಟಿಪಲ್ಸ್ ಎಕ್ಸಾಕ್ಟ್ಲಿ 2 ಮಲ್ಟಿಪಲ್ಸ್ 3 ಮಲ್ಟಿಪಲ್ಸ್ ಅಂತೆಲ್ಲ ಇದ್ದಾಗ ನಾವು ಅದನ್ನು ಏನು ಮಾಡ್ತೀವಿ, ಅದನ್ನು ಸಿಂಪ್ಲೆಸ್ಟ್ ಒಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ ಅಲ್ವಾ, ಕಾಮನ್ ತಗೊಂಡು. ಸೊ ಅಲ್ಲಿ ಪರ್ಟಿಕ್ಯುಲರ್ಲಿ ವಿ ಹ್ಯಾವ್ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಆಫ್ ಐಟಮ್ಸ್. ಆಯಿತಾ? ಒಂದು ಕಾಂಪೌಂಡ್ ಅಂತ ಬಂದಾಗ ಎಕ್ಸಾಕ್ಟ್ಲಿ ವೇರ್ empirical formula represents the simplest whole number ratio of the atoms present in that particular, elements present in that compound. Okay? So, ಅಲ್ಲಿ ನಿಮಗೆ next we have molecular formula. Molecular formula ಅಂತ ಬಂದ ತಕ್ಷಣ that it represents the true formula of the compound. ನಾವೇನೀಗ ಫಾರ್ ಎಕ್ಸಾಂಪಲ್ H2O, H2SO4, then HCl ಅವೆಲ್ಲ ನಾವೇನು ಹೇಳ್ತಾ ಬರ್ತೀವಿ, ದೋಸ್ ಆರ್ ಎಕ್ಸಾಕ್ಟ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅಲ್ವಾ. ಸೊ ಅಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ದಟ್ ರೆಪ್ರೆಸೆಂಟ್ಸ್ ದ ಟ್ರೂ ಫಾರ್ಮುಲಾ ಆಫ್ ದ ಕಾಂಪೌಂಡ್ಸ್. ಮೀನ್ಸ್ ಏನು, ಇಟ್ ಎಕ್ಸ್ಪ್ರೆಸ್ ದಿ ಆಕ್ಚುಯಲ್ ನಂಬರ್ ಆಫ್ ಐಟಮ್ಸ್ ಆಫ್ ಎಲಿಮೆಂಟ್ಸ್ ಇನ್ ಒನ್ ಮಾಲಿಕ್ಯೂಲ್ ಆಫ್ ದಿ ಕಾಂಪೌಂಡ್. ಸೊ ನಮಗೆ ಎಕ್ಸಾಕ್ಟ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಎಷ್ಟು ಅಲ್ಲಿ ಎಲಿಮೆಂಟ್ಸ್ ಎಷ್ಟೆಷ್ಟು ಆಟಮ್ಸ್ ಅಲ್ಲಿ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದ ಡಿಫ್ರೆನ್ಸಸ್ ಇಷ್ಟೇ. ಇಲ್ಲಿ ನಿಮಗೆ ಎಂಪರಿಕಲ್ ಫಾರ್ಮುಲಾ ಅಂತ ಬಂದಾಗ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋದಲ್ಲಿ ಇರುತ್ತೆ, ವರಾಸ್ ನಮಗೆ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಬಂದಾಗ ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್, ಎಕ್ಸಾಕ್ಟ್ ಫಾರ್ಮುಲಾ ಏನಿದೆ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಟ್ ರೆಪ್ರೆಸೆಂಟ್ಸ್ ದಿ ಆಕ್ಚುಯಲ್ ನಂಬರ್ ಆಫ್ ದಿ ಆಟಮ್ಸ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕಾಂಪೌಂಡ್. ಓಕೆನಾ? ಆ ಕಾಂಪೌಂಡ್ ಅಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ಆಟಮ್ಸ್ ಇದೆ ಅನ್ನೋದನ್ನು ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಇಷ್ಟುವರೆಗೂ ನೋಡಿರೋದೆಲ್ಲ ಮಾಲಿಕ್ಯುಲರ್ ಫಾರ್ಮುಲಾ. ಬಟ್ ಎಂಪರಿಕಲ್ ಫಾರ್ಮುಲಾ ಅಂತಂದರೆ ಕಾನ್ಸೆಪ್ಟ್ ಇಷ್ಟೇ, ನಮಗೆ ಏನಿದೆ ಮಾಲಿಕ್ಯುಲರ್ ಫಾರ್ಮುಲಾ ಅದರದ್ದು ಸಿಂಪ್ಲೆಸ್ಟ್ ರೇಷಿಯೋನಲ್ಲಿ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಓಕೆನಾ? ಯು ಹ್ಯಾವ್ ಎಕ್ಸಾಂಪಲ್ಸ್ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ದ ಕಾಂಪೌಂಡ್, ಎಂಪರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಕಮಿಂಗ್ ಟು ಫಸ್ಟ್ ಒನ್, ದಟ್ ಈಸ್ ಬೆನ್ಝೀನ್. ಓಕೆನಾ? ಬೆನ್ಝೀನ್ ಅಂತ ಬಂದ ತಕ್ಷಣ ನಮಗೆ ಕಾನ್ಸೆಪ್ಟ್ ಏನು, ಮಾಲಿಕ್ಯುಲರ್ ಫಾರ್ಮುಲಾ C6H6. ಸೊ ಸೇಮ್ ಅಲ್ವಾ, C6H6 ಇದೆ. ಬಟ್ ಎಂಪರಿಕಲ್ ಫಾರ್ಮುಲಾ ಅಂತ ಬಂದಾಗ ನಮಗೆ ಏನಾಗಿರುತ್ತೆ ಅಂತಂದರೆ ಇಲ್ಲಿ ನೋಡಿ, ಇದು 6 ಇದೆ ಅಲ್ವಾ, ನಾವು ಅದನ್ನು ಕಾಮನ್ ಆಗಿ ತೊಗೊಳ್ಬೋದು. ಓಕೆ? ಸೊ ಕಾಮನ್ ತೊಗೊಂಡಾಗ ನಮಗೆ ಏನಾಗುತ್ತೆ, ಎಕ್ಸಾಕ್ಟ್ಲಿ CH ಅಂದರೆ 6:6 ಅಂತ ಏನಿದೆ ನಮಗೆ ಕಾರ್ಬನ್ ಹೈಡ್ರೋಜನ್ 6:6 ಅಲ್ಲಿದೆ. ಎಲ್ಲಿ? ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ. ಅದನ್ನು ನಾವು ಸಿಂಪ್ಲೆಸ್ಟ್ ರೇಷಿಯೋ ಆಗಿ ಕನ್ವರ್ಟ್ ಮಾಡ್ತೀವಿ. 6ನ ಕಾಮನ್ ತೊಗೊಂಡ್ರೆ 1:1 ಮಾಡ್ಬೋದು ತಾನೆ. ಸೊ ಅಷ್ಟೇನೆ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಬಂದಾಗ ಆಕ್ಚುಯಲ್ ನಂಬರ್ ಆಫ್ ಐಟಮ್ಸ್ ಪ್ರೆಸೆಂಟ್ ಇನ್ ಕಾಂಪೌಂಡ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ವೆರಾಸ್ ಎಂಪರಿಕಲ್ ಫಾರ್ಮುಲಾ ಅಂತ ಬಂದ ತಕ್ಷಣ ನಮಗೆ ಏನಾಗಿರುತ್ತೆ, ಅಲ್ಲಿ ಪರ್ಟಿಕ್ಯುಲರ್ಲಿ ದ ನಂಬರ್ ಆಫ್ ಐಟಮ್ಸ್ ಆ ಎಲಿಮೆಂಟ್ಸ್ ನಂಬರ್ ಆಫ್ ಐಟಮ್ಸ್ ಹೇಗಿರುತ್ತೆ, ಇಟ್ ಈಸ್ ಇನ್ ದಿ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ. ಓಕೆನಾ? ಸೊ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋದಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಒನ್ ಮೋರ್ ಎಕ್ಸಾಂಪಲ್, ದಟ್ ಇಸ್ ಹೈಡ್ರೋಜನ್ ಪೆರಾಕ್ಸೈಡ್, that is H2O2 ಅಲ್ವಾ. that is the actual molecular formula is H2O2. ಇಲ್ಲಿ ನಮಗೆ ಹೈಡ್ರೋಜನ್ ಆಕ್ಸಿಜನ್ ಇದೆ. ಸೊ ಇದು ನಮಗೆ ಎಂಪರಿಕಲ್ ಫಾರ್ಮುಲಾ ಅಂತ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ಏನಿದೆ 2:2 ರೇಷಿಯೋ ಹೈಡ್ರೋಜನ್ ಆಕ್ಸಿಜನ್ ನಮಗೆ 2:2 ನಲ್ಲಿದೆ ಅಲ್ವಾ. ಸೊ ಅದನ್ನ ಸಿಂಪ್ಲೆಸ್ಟ್ ರೇಷಿಯೋ ಆಗಿ ಕನ್ವರ್ಟ್ ಮಾಡ್ತೀವಿ, ದಟ್ ಈಸ್ 1:1, ದಟ್ ಈಸ್ HO. ಓಕೆನಾ? ಸೊ ಇದು ನಮಗೆ ಎಂಪರಿಕಲ್ ಫಾರ್ಮುಲಾ. ಎಂಪರಿಕಲ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ HO. Next coming to glucose. Glucose, we have molecular formula C6H12O6. Alva, it is a carbohydrate. It is having a molecular formula C6H12O6. Okay na? Again, ನಾವು ಅದರದ್ದು empirical formula ಅಂತ ಬರೀಬೇಕಂದ್ರೆ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಮೀನ್ಸ್ ಏನಿದೆ ನಮಗೆ 6
is to 12 is to 6 ಅಲ್ವಾ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಅದಿದೆ ಸೊ ನಾವು ಅದನ್ನ ಏನು ಮಾಡ್ತೀವಿ ಸಿಂಪ್ಲೆಸ್ಟ್ ರೇಷಿಯೋ ಹೋಲ್ ನಂಬರ್ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ ದಟ್ ಈಸ್ 1 is to 2 is to 1 ಓಕೆನಾ ಸೊ CH2O ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ ಸೊ ದೀಸ್ ಆರ್ ದಿ ಎಂಪರಿಕಲ್ ಫಾರ್ಮುಲಾ ಅಂಡ್ ದೀಸ್ ಆರ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಸೊ ಸ್ಟೂಡೆಂಟ್ಸ್ ಕಾನ್ಸೆಪ್ಟ್ ಇಷ್ಟೇ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಬಂದ ತಕ್ಷಣ ನಿಮಗೆ ಆಕ್ಚುಯಲ್ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ಹೇಳಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ ವೆರಾಸ್ ಎಂಪರಿಕಲ್ ಫಾರ್ಮುಲಾ ಅಂತ ಬಂದ ತಕ್ಷಣ ದಟ್ ನಂಬರ್ ಆಫ್ ಆಟಮ್ಸ್ ಎಲಿಮೆಂಟ್ಸ್ ಹಾಗೆ ಇರುತ್ತೆ ಎಲಿಮೆಂಟ್ಸ್ ಏನು ನಮಗೆ ಚೇಂಜ್ ಆಗಲ್ಲ ಎರಡರಲ್ಲೂ ಸೇಮ್ ಎಲಿಮೆಂಟ್ಸ್ ಇದೆ ಅಲ್ವಾ ಸೊ ಎಲಿಮೆಂಟ್ಸ್ ಹಾಗೆ ಇರುತ್ತೆ ಬಟ್ ಜಸ್ಟ್ ನಮಗೆ ಏನಂತೆ ಎಂಪರಿಕಲ್ ಫಾರ್ಮುಲಾ ಅಂತ ಬಂದಾಗ ಅಲ್ಲಿ ನಂಬರ್ ಆಫ್ ಆಟಮ್ ಇಸ್ ಇನ್ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಸೊ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋದಲ್ಲಿ ನಮಗೆ ಇರುತ್ತೆ ನೆಕ್ಸ್ಟ್ ವಿ ಹ್ಯಾವ್ ಅ ರಿಲೇಷನ್ ಬಿಟ್ವೀನ್ ಎಂಪರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಸೊ ಎಂಪರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾಗೆ ಒಂದು ರಿಲೇಷನ್ ಇದೆ ದಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು n ಇಂಟು ಎಂಪರಿಕಲ್ ಫಾರ್ಮುಲಾ ಓಕೆನಾ ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ರಿಲೇಷನ್ ದಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ನಮಗೆ ಹೇಗೆ ರಿಲೇಟ್ ಆಗಿರುತ್ತೆ ನಾವು ಅಲ್ಲಿ ಏನು ಕಾಮನ್ ತಗೊಂಡಿರ್ತೀವಿ ದಟ್ ವಿಲ್ ಬಿ ಹಿಯರ್ ಓಕೆನಾ ಅಷ್ಟೇ ಸೊ n ಇಂಟು ಎಂಪರಿಕಲ್ ಫಾರ್ಮುಲಾ where n is equal to molar mass divided by empirical formula mass ಓಕೆನಾ n ಅಂತ ಬಂದಾಗ molar mass divided by empirical formula mass so molar mass ಅಂತಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ that is the mass of each elements in terms of mole ಅಲ್ವಾ 1 mole ಅಂತ ಕನ್ಸಿಡರ್ ಮಾಡಿದಾಗ ನಾವು molar mass ಅಂತ ಹೇಳ್ತೀವಿ whereas empirical formula mass ಅಂತಂದ್ರೆ ನಮಗೆ ಏನು empirical formulas ಗಳು ಬರುತ್ತೆ ಅದನ್ನ ನಾವು mass ಫೈಂಡ್ ಔಟ್ ಮಾಡ್ತೀವಿ ಸೇಮ್ ಮ್ಯಾನರ್ that is 1 into 12 plus 1 into 1 ಓಕೆನಾ ಸಿಮಿಲರ್ಲಿ OH ಇದು ಈಗ ಇದ್ರದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ CH ಇದ್ರದ್ದು ಇದು ಆಕ್ಚುಲಿ ಎಂಪರಿಕಲ್ ಫಾರ್ಮುಲಾ ಆಫ್ ಬೆನ್ಝೀನ್ ಅಲ್ವಾ ಎಂಪರಿಕಲ್ ಫಾರ್ಮುಲಾ ಮಾಸ್ ಅಂತ ಬಂದಾಗ ಸೇಮ್ ಮಾಲಿಕ್ಯುಲರ್ ಮಾಸ್ ಅಥವಾ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡ್ತೀರಲ್ಲ ಅದೇ ರೀತಿ ದಟ್ ಈಸ್ 1 into 12 ಅಲ್ವಾ ನಂಬರ್ ಆಫ್ ಆಟಮ್ ಕಾರ್ಬನ್ 1 ಇದೆ ಮಲ್ಟಿಪ್ಲೈಡ್ ಬೈ ಅಟಾಮಿಕ್ ಮಾಸ್ ಪ್ಲಸ್ hydrogen 1 ಇದೆ atomic mass 1 so 12 plus 1 that is 13 ಓಕೆನಾ ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಯಾವುದನ್ನ ಎಂಪರಿಕಲ್ ಫಾರ್ಮುಲಾ ಮಾಸ್ ಸೊ molar mass divided by empirical formula mass is equal to this understood so this is about the empirical formula and molecular formula so students this is very important concept in numericals you have to solve the they had given they will give some elements with molar mass and with percentage so carbon is percentage ಇದೆ hydrogen is percentage ಇದೆ oxygen is percentage ಇದೆ ಅಂದ್ರೆ percentage wise ಕೊಟ್ಟಿರ್ತಾರೆ and they had given molar mass also from that you are going to calculate the empirical formula and later molecular formula okay so while solving the problems first we have to calculate we have to identify the empirical formula ಓಕೆನಾ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ n ಕ್ಯಾಲ್ಕುಲೇಟ್ ಮಾಡ್ತೀವಿ n ಕ್ಯಾಲ್ಕುಲೇಟ್ ಮಾಡಿಕೊಂಡು ಲೇಟರ್ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಮೀನ್ಸ್ ಈ ಒಂದು ರಿಲೇಷನಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಅಂಡರ್ಸ್ಟುಡ್ ಸೊ ದಿಸ್ ಇಸ್ ಅಬೌಟ್ ದಿ ಎಂಪರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ Students, now we are dealing with the numericals based on empirical formula and molecular formula. This is very important for your PU exam. So, you have to calculate the empirical formula and molecular formula by a given data. So, coming to first problem, a compound contains 4.07% hydrogen, 24.27% carbon and 71.65% chlorine. Its molecular mass is 98.96 gram. What are its empirical and molecular formula? Okay na? So first we have to write a table like this. It consists of symbol, percentage, atomic mass, number of moles, simplest ratio. So first ಏನಾಗುತ್ತೆ ಅಂತಂದರೆ ಸಿಂಬಲ್ಸ್ನ ರೆಪ್ರೆಸೆಂಟ್ ಮಾಡಬೇಕು ದಟ್ ಈಸ್ ಹೈಡ್ರೋಜನ್ ದೇ ಹ್ಯಾಡ್ ಗಿವನ್ 4.07%. ಸೊ ಪರ್ಸೆಂಟೇಜ್ ಅಂತ ಬಂದಾಗ ದಟ್ ಈಸ್ ಈಕ್ವಲ್ ಟು 100 ಓಕೆನಾ ಮೀನ್ಸ್ ಇನ್ ಟರ್ಮ್ಸ್ ಆಫ್ 100 ನಾವು ರೆಪ್ರೆಸೆಂಟ್ ಮಾಡ್ತೀವಿ ಹಾಗಿದ್ದಾಗ ಎಷ್ಟು ಪರ್ಸೆಂಟ್ ಆ ಒಂದು ಎಲಿಮೆಂಟ್ ಇದೆ ಅಂತಂದರೆ ದಟ್ ವಿಲ್ ಬಿ ಈಕ್ವಲ್ ಟು ಗ್ರಾಮ್ಸ್ ಓಕೆನಾ ಅಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿ ಸೊ ಡೈರೆಕ್ಟಾಗಿ ನಾನು 4.07%ನ 4.07 ಗ್ರಾಮ್ ಆಗಿ ಬರ್ಕೊಂಡಿದ್ದೀನಿ ಸಿಮಿಲರ್ಲಿ ಕಾರ್ಬನ್ 24.27 ಗ್ರಾಮ್ ಕ್ಲೋರಿನ್ 71.65 ಗ್ರಾಮ್
ಓಕೆನಾ. ನೆಕ್ಸ್ಟು ಅದರದ್ದು ಅಟಾಮಿಕ್ ಮಾಸ್ನ ಬರ್ಕೊಬೇಕು. ದಟ್ ಈಸ್ ಹೈಡ್ರೋಜನ್ 1, ಕಾರ್ಬನ್ 12, ಕ್ಲೋರಿನ್ 35.5. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಮೋಲ್ಸ್. ಸೊ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಎ ಫಾರ್ಮುಲಾ ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಈಕ್ವಲ್ಸ್ ಮಾಸ್ ಬೈ ಅಟಾಮಿಕ್ ಮಾಸ್. ಓಕೆನಾ. ಸೊ ಯಾವುದೇ ಎಲಿಮೆಂಟ್ದು ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಮಾಡಿದಾಗ ದಟ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್. ಸೊ ಮಾಸ್ ಬಂದು 4.07 ಇದೆ, ಅಟಾಮಿಕ್ ಮಾಸ್ 1 ಇದೆ, ಸೊ 4.07. ನೆಕ್ಸ್ಟ್ ಕಾರ್ಬನ್ನು 24.27 ಡಿವೈಡೆಡ್ ಬೈ 12, 2.02. ನೆಕ್ಸ್ಟ್ ಕ್ಲೋರಿನ್ 71.65 ಡಿವೈಡೆಡ್ ಬೈ 35.5. ಸೊ ನೆಕ್ಸ್ಟ್ ಏನಾಗುತ್ತೆ ನಮಗೆ 2.02 ಬರುತ್ತೆ. ಓಕೆನಾ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಮೋಲ್ಸ್. ನೆಕ್ಸ್ಟ್ ಕಮಿಂಗ್ ಟು ಸಿಂಪ್ಲೆಸ್ಟ್ ರೇಷಿಯೋ. ಸಿಂಪ್ಲೆಸ್ಟ್ ರೇಷಿಯೋ ಅಂತ ಬಂದಾಗ ನಮಗೆ ಈ ನಂಬರ್ ಆಫ್ ಮೋಲ್ಸಲ್ಲಿ ಯಾವುದು ಲೀಸ್ಟ್ ವ್ಯಾಲ್ಯೂ ಅಂತ ಇದೆ, ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ಈ 3 ವ್ಯಾಲ್ಯೂ ಅಲ್ಲಿ ಇವೆರಡು ಸೇಮ್ ಇರೋದ್ರಿಂದ ಸೊ ದಿಸ್ ಇಸ್ ದ ಲೀಸ್ಟ್ ವ್ಯಾಲ್ಯೂ. ಓಕೆನಾ. 2.02 ಇಸ್ ದ ಲೀಸ್ಟ್ ವ್ಯಾಲ್ಯೂ. ಸೊ ಹಾಗಿದ್ದಾಗ ನಾವು ಅದರಲ್ಲಿ ಎಲ್ಲವನ್ನು ಡಿವೈಡ್ ಮಾಡ್ತಾ ಬರಬೇಕು. ಸೊ 4.07 ಡಿವೈಡೆಡ್ ಬೈ 2.02 ಈಕ್ವಲ್ ಟು 2, ಆಲ್ಮೋಸ್ಟ್ ಈಕ್ವಲ್ ಟು 2. ಓಕೆನಾ. ನಿಮಗೆ ಏನಾದರೂ ಪಾಯಿಂಟ್ಸಲ್ಲಿ ಬಂದಿದ್ರೆ ನೀವು ಅದನ್ನು ಓವರ್ ಆಲ್ ಬರ್ಕೊಬೋದು, ನೋ ಪ್ರಾಬ್ಲಮ್. ಓಕೆನಾ. ನೆಕ್ಸ್ಟ್ 2.02 ಡಿವೈಡೆಡ್ ಬೈ 2.02 1, 2.02 ಡಿವೈಡೆಡ್ ಬೈ 2.02 1. ಓಕೆನಾ. ಸೊ ಸಿಂಪ್ಲೆಸ್ಟ್ ರೇಷಿಯೋನ ಫೈಂಡ್ ಔಟ್ ಮಾಡ್ಕೋತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ದಿ ಎಂಪರಿಕಲ್ ಫಾರ್ಮುಲಾ. ಏನಿದೆ ನಮಗೆ ಎಲಿಮೆಂಟ್ಸ್ ಅದರ ರಿಲೇಟೆಡ್ ಬಂದಿರೋ ರೇಷಿಯೋಸ್ನ ನಾವು ಸಬ್ಸ್ಕ್ರಿಪ್ಟ್ ಆಗಿ ಬರಿತೀವಿ. ಓಕೆನಾ. ಈಗ ಹೈಡ್ರೋಜನ್ ಸಬ್ಸ್ಕ್ರಿಪ್ಟ್ 2 ಮೀನ್ಸ್ 2 ಆಟಮ್ಸ್ ಇದೆ ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ಕಾರ್ಬನ್ 1, ಕ್ಲೋರಿನ್ 1, ಸೊ H2Ce1Cl1. ದಿಸ್ ಇಸ್ ದಿ ಎಂಪರಿಕಲ್ ಫಾರ್ಮುಲಾ. ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಂಪರಿಕಲ್ ಫಾರ್ಮುಲಾ ಮಾಸ್. ಓಕೆನಾ. ಸೇಮ್ ಮೋಲಾರ್ ಮಾಸ್ ಥರ ನಾವು ಎಂಪರಿಕಲ್ ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ ನಂಬರ್ ಆಫ್ ಆಟಮ್ಸ್ ಇಂಟು ಅಟಾಮಿಕ್ ಮಾಸ್. ಸೊ 2 ಇಂಟು 1, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1 ಪ್ಲಸ್ 1 ಕಾರ್ಬನ್ 1 ಆಟಮ್ ಇದೆ ಇಂಟು ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12. ನೆಕ್ಸ್ಟ್ ಪ್ಲಸ್ ಕ್ಲೋರಿನ್ 1 ಇದೆ, ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 35.5 ಇದೆ. ಸೊ ಅದಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ 49.48. ಓಕೆನಾ. ನೆಕ್ಸ್ಟು ಎನ್ ಫೈಂಡ್ ಔಟ್ ಮಾಡಬೇಕು. ಎನ್ನಿಗೆ ಫೈಂಡ್ ಔಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಎ ಫಾರ್ಮುಲಾ ದಟ್ ಈಸ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪರಿಕಲ್ ಫಾರ್ಮುಲಾ ಮಾಸ್. ಸೊ ಮೋಲಾರ್ ಮಾಸ್ ಅಂತ ಬಂದಾಗ ನಮಗೆ ಗಿವನ್ ಡೇಟಾದಲ್ಲಿ ಇರುತ್ತೆ. ಸೊ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು 98.96 ಡಿವೈಡೆಡ್ ಬೈ ಎಂಪರಿಕಲ್ ಫಾರ್ಮುಲಾ ನಾವು ಫೈಂಡ್ ಔಟ್ ಮಾಡಿರೋದು 49.48. ಸೊ ಅದನ್ನು ನೀವು ಡಿವೈಡ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ 2. ಓಕೆನಾ. ಸೊ 2 ಬರುತ್ತೆ, ದಟ್ ಈಸ್ ಎನ್ ಇಸ್ ಈಕ್ವಲ್ ಟು 2. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಬರಿಬೇಕಾದ್ರೆ ಅಗೇನ್ ವಿ ಹ್ಯಾವ್ ಫಾರ್ಮುಲಾ ದಟ್ ಈಸ್ ಎಂಪರಿಕಲ್ ಫಾರ್ಮುಲಾ ಮಲ್ಟಿಪ್ಲೈಡ್ ಬೈ ಎನ್. ಎನ್ನಿಂದ ನಾವು ಎಂಪರಿಕಲ್ ಫಾರ್ಮುಲಾ ಮಲ್ಟಿಪ್ಲೈ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ದಟ್ ಈಸ್ ಈಕ್ವಲ್ ಟು ಎನ್ ನಮಗೆ 2 ಬಂದಿದೆ, ಎಂಪರಿಕಲ್ ಫಾರ್ಮುಲಾ ಇಲ್ಲಿ ಬಂದಿರೋದನ್ನು ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಹೈಡ್ರೋಜನ್ 2 ಇಂಟು 2 4, ಕಾರ್ಬನ್ 2 ಇಂಟು 1 2, ಕ್ಲೋರಿನ್ 2 ಇಂಟು 1 2. ಓಕೆನಾ. ಸೊ ಯೂಶಲಿ ನಾವು ಫಸ್ಟ್ ಕಾರ್ಬನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಹಾಗಾಗಿ ಜಸ್ಟ್ ನಾನು ಇಂಟರ್ಚೇಂಜ್ ಮಾಡಿದ್ದೀನಿ. ಮಾಡಿದ್ರು ಓಕೆ, ಮಾಡದಿದ್ರು ಓಕೆ, ನೋ ಪ್ರಾಬ್ಲಮ್. ಓಕೆನಾ. ಸೊ ಫೈನಲಿ ವಿ ಗಾಟ್ ದ ಆನ್ಸರ್ C2H4Cl2. ಓಕೆನಾ. ಸೊ ಇಲ್ಲಿ ನಮಗೆ ಕಾನ್ಸೆಪ್ಟ್ ಇಷ್ಟೇನೆ. ಫಸ್ಟು ಎಂಪರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ತೀವಿ, ನೆಕ್ಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ತೀವಿ. ಸೊ ಸಿಂಪಲಾಗಿ ಬ್ರಷ್ ಅಪ್ ಮಾಡ್ತೀನಿ, ಒಂದ್ಸರಿ ಕೇಳಿಸ್ಕೊಳ್ಳಿ. ಫಸ್ಟು ಗಿವನ್ ಸಿಂಬಲ್ಸ್ ಬರ್ಕೊಂಡಿದ್ದೀನಿ ವಿತ್ ಪರ್ಸೆಂಟೇಜ್ನ ನಾವು ಡೈರೆಕ್ಟಾಗಿ ಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ಕೋಬೋದು. ದೆನ್ ಅಟಾಮಿಕ್ ಮಾಸ್ ಯೂಶಲಿ ಗಿವನ್, ಸೊ ಅದನ್ನು ಬರ್ಕೊಂಡಿದ್ದೀವಿ. ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾಸ್ ಬೈ ಅಟಾಮಿಕ್ ಮಾಸ್ ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟು ಸಿಂಪಲ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ನಮಗೆ ಬಂದಿರೋ ನಂಬರ್ ಆಫ್ ಮೋಲ್ಸಲ್ಲಿ ಲೀಸ್ಟ್ ವ್ಯಾಲ್ಯೂ ಯಾವುದು ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅದರಲ್ಲಿ ಎಲ್ಲವನ್ನು ಡಿವೈಡ್ ಮಾಡ್ತಾ ಬರಬೇಕು. ಸೊ ಆಗ ನಮಗೆ ರೇಷಿಯೋ ಸಿಗುತ್ತೆ. ನೆಕ್ಸ್ಟು ಎಂಪರಿಕಲ್ ಫಾರ್ಮುಲಾ ಡೈರೆಕ್ಟಾಗಿ ಆ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಎಲಿಮೆಂಟಿಗೆ ಸಬ್ಸ್ಕ್ರಿಪ್ಟ್ ಆಗಿ ನಾವು ಬರಿತೀವಿ. H2 ಇದೆ, ಕಾರ್ಬನ್ 1 Cl1. ಓಕೆನಾ. ನೆಕ್ಸ್ಟು ಅದರದ್ದು ಎಂಪರಿಕಲ್ ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ 49.48 ಬರುತ್ತೆ. ನೆಕ್ಸ್ಟು ಎನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎನ್ ಅಂತ ಬಂದಾಗ ವಿ ಹ್ಯಾವ್ ಫಾರ್ಮುಲಾ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪರಿಕಲ್ ಫಾರ್ಮುಲಾ ಮಾಸ್. ಸೊ ಎನ್ ವ್ಯಾಲ್ಯೂ ಗೊತ್ತಾಗುತ್ತೆ. ನೆಕ್ಸ್ಟ್ ಫೈನಲಿ ಮಾಲಿಕ್ಯುಲರ್ ಫಾರ್ಮುಲಾಗೆ ಎನ್ ಇಂಟು ಎಂಪರಿಕಲ್ ಫಾರ್ಮುಲಾ. ಸೊ ಡೈರೆಕ್ಟಾಗಿ ಎನ್ ಏನು ಬಂದಿದೆ ಅದಕ್ಕೆ ಎಂಪರಿಕಲ್ ಫಾರ್ಮುಲಾ ಬಂದಿರೋದನ್ನು ನಾವು ಬರ್ಕೊಂಡು ಜಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ. ದಟ್ ವಿಲ್ ಬಿ ಈಕ್ವಲ್ ಟು ದಟ್ particular number of atoms. Okay na. This is how we are going to calculate the empirical formula and molecular formula. Coming to next problem,
Find the empirical and molecular formula for the compound which contain 51.28%, 9.40%, 27.35% and 11.97% of carbon, hydrogen, oxygen and nitrogen respectively. Molar mass of the compound, that is 234 gram per mole. ಓಕೆನಾ. ಸೊ ಇಲ್ಲಿ ನಮಗೆ 4 ಎಲಿಮೆಂಟ್ಸ್ ಇದೆ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಸೊ ಅದ್ರದ್ದು ಮೊಲಾರ್ ಮಾಸ್ ಕೊಟ್ಟಿದ್ದಾರೆ, ಐ ಮೀನ್ ಪರ್ಟಿಕ್ಯುಲರ್ ಆ ಕಾಂಪೌಂಡು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಂಪೆರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಫಸ್ಟ್ ನಾವು ಅಗೈನ್ ಈ ರೀತಿ ಟೇಬಲ್ ಹಾಕ್ಕೊಳ್ತೀವಿ. ಫಸ್ಟು ವಿ ಹ್ಯಾವ್ ಸಿಂಬಲ್ ದಟ್ ಈಸ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಓಕೆನಾ. ಸೊ ಅದ್ರದ್ದು ಪರ್ಸಂಟೇಜ್ ಏನಿದೆ ಅದನ್ನು ನಾವು ಡೈರೆಕ್ಟಾಗಿ ಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ದಟ್ ಈಸ್ 51.28 ಗ್ರಾಮ್ ಆಫ್ ಕಾರ್ಬನ್, 9.40%, ಐ ಮೀನ್ 40 ಗ್ರಾಮ್ ಆಫ್ ಹೈಡ್ರೋಜನ್, 27.35 ಗ್ರಾಮ್ ಆಫ್ ಆಕ್ಸಿಜನ್, 11.97 ಗ್ರಾಮ್ ಆಫ್ ನೈಟ್ರೋಜನ್. ಓಕೆನಾ. ಸೊ ನೆಕ್ಸ್ಟು ಅವುಗಳದ್ದು ಅಟಾಮಿಕ್ ಮಾಸ್ ಬರ್ಕೋಬೇಕು. ಕಾರ್ಬನ್ ಅಗೈನ್ ಇಟ್ ಇಸ್ 12, ಹೈಡ್ರೋಜನ್ 1, ಆಕ್ಸಿಜನ್ 16, ನೈಟ್ರೋಜನ್ 14. ಓಕೆನಾ. ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಗೈನ್ ನಂಬರ್ ಆಫ್ ಮೋಲ್ಸ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ದಟ್ ಈಸ್ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಸೊ 51.28 ಡಿವೈಡೆಡ್ ಬೈ 12, ದಟ್ ಈಸ್ ಈಕ್ವಲ್ ಟು 4.27. ನೆಕ್ಸ್ಟ್ ಹೈಡ್ರೋಜನ್ದು 9.40 ಡಿವೈಡೆಡ್ ಬೈ 1, ದಟ್ ಈಸ್ ಈಕ್ವಲ್ ಟು 9.40. ನೆಕ್ಸ್ಟ್ ಆಕ್ಸಿಜನ್ ಅಂತ ಬಂದಾಗ 27.35 ಗ್ರಾಮ್ ಡಿವೈಡೆಡ್ ಬೈ 16, ದಟ್ ಈಸ್ ಆಲ್ಮೋಸ್ಟ್ 1.71. ನೆಕ್ಸ್ಟ್ ನೈಟ್ರೋಜನ್, ದಟ್ ಈಸ್ 11.97 ಡಿವೈಡೆಡ್ ಬೈ 14 is equal to 0.86. ಓಕೆನಾ. ಸೊ ನೆಕ್ಸ್ಟ್ ಏನಾಯಿತು, ಈಗ ನಾವು ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಸಿಂಪ್ಲೆಸ್ಟ್ ರೇಷಿಯೋ ಬರೀಬೇಕು. ಸಿಂಪ್ಲೆಸ್ಟ್ ರೇಷಿಯೋ ಬರೀಬೇಕಾದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲೀಸ್ಟ್ ಅಮೌಂಟ್. ಸೊ ಈ 4 ವ್ಯಾಲ್ಯೂಸಲ್ಲಿ ಲೀಸ್ಟ್ ಅಮೌಂಟ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ 0.86 ಅಲ್ವಾ. ಸೊ ಹಾಗಾಗಿ ಎಲ್ಲವನ್ನು ಅದರಿಂದ ನಾವು ಡಿವೈಡ್ ಮಾಡ್ತಾ ಬರಬೇಕು. ಸೊ 4.27 ಡಿವೈಡೆಡ್ ಬೈ 0.86, ದಟ್ ಈಸ್ ಈಕ್ವಲ್ ಟು 5. Next 9.40 divided by 0.86, that is equal to 11. Next 1.71 divided by 0.86, 2. 0.86 divided by 0.86, 1. ಓಕೆನಾ. ಆಲ್ಮೋಸ್ಟ್ ಅವುಗಳದ್ದು ನಿಯರೆಸ್ಟ್ ವ್ಯಾಲ್ಯೂಗೆ ನಾವು ಅದನ್ನು ರೌಂಡ್ ಆಫ್ ಮಾಡಿ ಬರ್ಕೊಳ್ತೀವಿ. ಓಕೆನಾ. ಸೊ ಲಾಸ್ಟ್ ಕ್ಲಾಸಸ್ಸಲ್ಲೆಲ್ಲ ನಾನು ಹೇಗೆ ರೌಂಡ್ ಆಫ್ ಮಾಡೋದು ಅಂತ ಹೇಳ್ಕೊಟ್ಟಿದ್ನಲ್ಲ, ಸೊ ಆ ರೀತಿ ರೌಂಡ್ ಆಫ್ ಮಾಡಿ ಬರೀತೀವಿ. ಸೊ ಏನಾಗುತ್ತೆ ನಿಮಗೆ ಎಲ್ಲದ್ರದ್ದು 0.86 ಡಿವೈಡ್ ಮಾಡ್ತಾ ಬಂದಿದ್ದೀರಾ, ಯು ಗಾಟ್ ದಿ ಸಿಂಪ್ಲೆಸ್ಟ್ ರೇಷಿಯೋ. ಸೊ ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಅವುಗಳದ್ದು ಎಂಪೆರಿಕಲ್ ಫಾರ್ಮುಲಾ ಬರಿಬೇಕು. ಸೊ ಎಂಪೆರಿಕಲ್ ಫಾರ್ಮುಲಾ ಬರಿಬೇಕಾದ್ರೆ ಎಂಪೆರಿಕಲ್ ಫಾರ್ಮುಲಾ ಈಸ್ ಈಕ್ವಲ್ ಟು ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ಗಳ ಜೊತೆ ಅವುಗಳದನ್ನ ರೇಷಿಯೋ ಏನು ಬಂದಿದೆ ಅದನ್ನು ಸಬ್ಸ್ಕ್ರಿಪ್ಟಾಗಿ ಬರೀತೀವಿ. ಸೊ ಕಾರ್ಬನ್ 5, ಹೈಡ್ರೋಜನ್ 11, ಆಕ್ಸಿಜನ್ 2, ನೈಟ್ರೋಜನ್ 1. ಸೊ ಬರಿಬೇಕಾದ್ರೆ ಕೇರ್ಫುಲ್ ಆಗಿರಬೇಕು, ಅದರದ್ದೇ ರೆಸ್ಪೆಕ್ಟಿವ್ ಬರಿಬೇಕು. ಬೈ ಚಾನ್ಸ್ ಏನಾದರೂ ನೀವು ಅದು ಚೇಂಜ್ ಆದರೆ, ಐ ಮೀನ್ ರೇಷಿಯೋ ವೈಸ್ ಚೇಂಜ್ ಆದರೆ ನಿಮಗೆ ಫೈನಲಿ ಮಾಲಿಕ್ಯುಲರ್ ಫಾರ್ಮುಲಾ ತಪ್ಪಾಗುತ್ತೆ. ಓಕೆನಾ. ಸೊ ಎಂಪೆರಿಕಲ್ ಫಾರ್ಮುಲಾ ನಮಗೆ ಸಿಕ್ತು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಎಂಪೆರಿಕಲ್ ಫಾರ್ಮುಲಾ ಮಾಸ್. ಸೊ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಅಂತ ಬಂದಾಗ ವಿ ಹ್ಯಾವ್ 5 ಕಾರ್ಬನ್ ಆಟಮ್ ಇಂಟು 12 ಪ್ಲಸ್ 11 ಹೈಡ್ರೋಜನ್ ಆಟಮ್ ಇಂಟು 1 ಪ್ಲಸ್ 2 ಆಕ್ಸಿಜನ್ ಆಟಮ್ ಇಂಟು 16 ಪ್ಲಸ್ 1 ನೈಟ್ರೋಜನ್ ಆಟಮ್ ಇಂಟು 14. ಓಕೆನಾ. ಸೊ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ ನಮಗೆ ಇದು 117 ಗ್ರಾಮ್ಸ್ ಬರುತ್ತೆ. ಓಕೆನಾ. 117 ಬರುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಎನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎನ್ ಈಸ್ ಈಕ್ವಲ್ ಟು ಏನು, ಮಾಲಿಕ್ಯುಲರ್ ಮಾಸ್ ಆರ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಅಲ್ವಾ. ಸೊ ದಟ್ ಈಸ್ ಈಕ್ವಲ್ ಟು ಮೋಲಾರ್ ಮಾಸ್ ಗಿವನ್ 234 divided by empirical formula mass 117, that is equal to 2. ಓಕೆನಾ. ಎನ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಫೈಂಡ್ ದಿ
molecular formula. Molecular formula is equal to n into empirical formula. So 2 into empirical formula ನಮಗಿಲ್ಲಿ ಬಂದಿದೆ C5H11O2N1. ಓಕೆನಾ? ಸೊ C 5 2s are 10, H 2 11s are 22, oxygen 2 2s are 4, nitrogen 2 1s are 2. ಓಕೆನಾ? ಸೊ molecular formula is C10H22O4N2. Okay, now this is how we are going to calculate the molecular formula. So coming to next problem, an organic compound containing carbon, hydrogen and oxygen has the percentage composition 40.687%, 5.085% and 54.228% respectively. The molar mass of the compound is 118 gram per mole. Calculate the molecular formula of the compound. So now molecular formula calculate ಮಾಡಬೇಕು. Again we have to calculate from empirical formula only. Okay na? So first again ನಾವು ಒಂದು table ಬರ್ಕೊಳ್ತೀವಿ. So symbol we have elements that is carbon, hydrogen, oxygen. Okay na? Given ಕಾರ್ಬನ್ 40.687 ಡೈರೆಕ್ಟ್ ಆಗಿ ಗ್ರಾಮ್ಸ್ ಅಂತ ಬರ್ಕೊಳ್ತೀನಿ. ದೆನ್ ಹೈಡ್ರೋಜನ್ 5.085 ಗ್ರಾಮ್. ದೆನ್ ಆಕ್ಸಿಜನ್ 54.228 ಗ್ರಾಮ್ಸ್. ಓಕೆನಾ? ಕಾರ್ಬನ್ ಅಟಾಮಿಕ್ ಮಾಸ್ ಬಂದು 12, ಹೈಡ್ರೋಜನ್ 1, ಆಕ್ಸಿಜನ್ 16. Now calculate the number of moles by a formula that is mass by atomic mass, that is 40.687 divided by 12. That is equal to 3.390. Then 5.085 divided by 1, same number 5.085. Then oxygen 54.228 divided by 16, that is equal to 3.389. Okay na? So next we have to find out the simple ratio. For that we have to ಐಡೆಂಟಿಫೈ ದ ಲೀಸ್ಟ್ ವ್ಯಾಲ್ಯೂ. ಸೊ ಇದರಲ್ಲಿ ನಮಗೆ ಲೀಸ್ಟ್ ವ್ಯಾಲ್ಯೂ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ 3.389 ಅಲ್ವಾ? ಸೊ ಹಾಗಾಗಿ ಎಲ್ಲವನ್ನು ಅದರಿಂದ ಡಿವೈಡ್ ಮಾಡಬೇಕು. ದಟ್ ಈಸ್ 3.390 ಡಿವೈಡೆಡ್ ಬೈ 3.389 ಇಸ್ ಈಕ್ವಲ್ ಟು 1. 5.085 divided by 3.389 is equal to 1.5. 3.389 divided by 3.389 is equal to 1. ಓಕೆನಾ? ಸೊ ಸಿಂಪ್ಲೆಸ್ಟ್ ರೇಷಿಯೋ ಬಂತು. ಬಟ್ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಬಿಕಾಸ್ ವಿ ಗಾಟ್ ದಿ ಡೆಸಿಮಲ್. ಓಕೆನಾ? ನಮಗೆ ಇಲ್ಲಿ ಡೆಸಿಮಲ್ ನಂಬರ್ ಬಂದಿದೆ, ದಟ್ ಈಸ್ 1.5. ನಾವು ಅದನ್ನು 2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ 1.5 ಅಂತ ಬಂದಾಗ ಎಕ್ಸಾಕ್ಟ್ಲಿ ಅದು ಮಿಡಲ್ಲಿದೆ. ಯಾಕೆ ಅಂದರೆ ನಾವಿಲ್ಲಿ ನಾವು ಎಲಿಮೆಂಟ್ಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೂ 1.5 ಅಂತ ಮಾಡಲಿಕ್ಕಾಗಲ್ಲ. ಸೊ ಅದು ಎಕ್ಸಾಕ್ಟ್ ಒಂದು ಹೋಲ್ ನಂಬರ್ ಆಗಿರಲೇಬೇಕು ಅಲ್ವಾ? ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ದಟ್ ರೇಷಿಯೋಸ್ ಏನು ಸಿಕ್ಕಿದೆ ಅವೆಲ್ಲವನ್ನು ಮಲ್ಟಿಪ್ಲೈಡ್ ಬೈ 2. ಓಕೆನಾ? ಈಗ ಇದನ್ನು ನಾನು ಮಲ್ಟಿಪ್ಲೈಡ್ ಬೈ 1 ಮಾಡಿದ್ರೆ ಸೇಮ್ ನಂಬರ್ ಬರ್ತದೆ. 1 ಇಂಟು 1 1, 1.5 ಇಂಟು 1 ಅಂದರೆ 1.5 ಬರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಬೇಕು, ನೆಕ್ಸ್ಟ್ ನಂಬರ್ ದಟ್ ಈಸ್ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 1.5 ಇಂಟು 2 ದಟ್ ಈಸ್ ಈಕ್ವಲ್ ಟು 3. ಓಕೆನಾ? ಸೊ 3 ಬರುತ್ತೆ. ಹಾಗಿದ್ದಾಗ ನಾವು ಇವೆರಡನ್ನು ಹಾಗೆ ಬಿಡೋಕ್ಕಾಗಲ್ಲ. ಓಕೆನಾ? ಈವನ್ ದೋಸ್ ರೇಷಿಯೋಸ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 2. ನಾವು ಯಾಕೆ ಅಂದರೆ ಕಾಮನ್ ಆಗಬೇಕು ಅಂತ ಅಂದರೆ ಎಲ್ಲದಕ್ಕೂ ನಾವೇನು ಮಾಡ್ತೀವಿ, ಸೇಮ್ ನಂಬರಿಂದ ಎಲ್ಲವನ್ನು ನಾವೇನು ಮಾಡ್ತಿದ್ದೀವಿ, 2 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ. 1 ಇಂದ ಮಾಡಿದ್ರೆ ಅದೇ ಸೇಮ್ ನಂಬರ್ ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಡಿಜಿಟ್ ದಟ್ ಇಸ್ 2 ಇಂದ ಮಾಡ್ತೀವಿ. ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಯಾವಾಗ ರೇಷಿಯೋ ಡೆಸಿಮಲಲ್ಲಿ ಬರುತ್ತೆ, ಸೊ ಈ ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ. ಸೇಮ್ ಏನೂ ಚೇಂಜಸ್ ಇಲ್ಲ, ಬಟ್ ನೀವೇನು ಮಾಡಬೇಕಾಗುತ್ತೆ, 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಬರೀ ಅದೊಂದನ್ನೇ ಮಾಡಲಿಕ್ಕಾಗಲ್ಲ, ಏನೆಲ್ಲ ಎಲಿಮೆಂಟ್ಸ್ ಇದೆ ಎಲ್ಲ ರೇಷಿಯೋಸ್ಗೂ ನಾವು ಏನು ಮಾಡ್ತೀವಿ, 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓನ್ಲಿ ಇನ್ ಕೇಸ್ ಆಫ್ ಡೆಸಿಮಲ್. ಓಕೆನಾ? ಡೆಸಿಮಲ್ ರೇಷಿಯೋ ಬಂದರೆ ಆ ರೀತಿ ಮಾಡಬೇಕು. ಸೊ ವೆರಿ ಇಂಪಾರ್ಟೆಂಟ್. ಸೊ ಕನ್ಫ್ಯೂಸ್ ಆಗಬೇಡಿ, ಡೆಸಿಮಲ್ ಬಂದಾಗ ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ನಮಗೇನಾಯಿತು, ರೇಷಿಯೋ ಸಿಕ್ತು. ದಟ್ ಈಸ್ ಎಂಪರಿಕಲ್ ಫಾರ್ಮುಲಾ ಈಸ್ ಈಕ್ವಲ್ ಟು CHO232. ಓಕೆನಾ? ಸೊ
ರೇಷಿಯೋ ನಮಗೆ ಬಂತು ದಟ್ ಈಸ್ 2:3:2. ಓಕೆನಾ. ಸೊ ನಾವು ಕ್ಯಾಲ್ಕುಲೇಟ್ ದಿ ಎಂಪರಿಕಲ್ ಫಾರ್ಮುಲಾ ಮಾಸ್. ಸೊ 2 into 12 plus 3 into 1 plus 2 into 16. ಸೊ ಫೈನಲಿ ನಮಗೆ 59 ಗ್ರಾಮ್ ಬರುತ್ತೆ. ಓಕೆನಾ. ಎಂಪರಿಕಲ್ ಫಾರ್ಮುಲಾ 59 ಬರುತ್ತೆ. ನಾವು ಕ್ಯಾಲ್ಕುಲೇಟ್ n is equal to, as you already know, molecular formula mass divided by empirical formula mass ಅಲ್ವಾ. ಸೊ molar mass given, molar mass and molecular mass both are same. ಓಕೆನಾ. ಸೊ 118 divided by 59, empirical formula mass 59 ಇದೆ. So you will get the value 2. So n is equal to 2. Now find out the molecular formula, that is n into empirical formula. So n ಎಷ್ಟಿದೆ? 2 into empirical formula ಏನಿದೆ? C2H3O2 ಅಲ್ವಾ. ಜಸ್ಟ್ ನಾವೇನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡ್ತೀವಿ. ಕಾರ್ಬನ್ 2 2s are 4, hydrogen 2 3s are 6, oxygen 2 2s are 4. ಓಕೆನಾ. ಸೊ ಫೈನಲಿ ವಿ ಗಾಟ್ ದ ಮಾಲಿಕ್ಯುಲರ್ ಫಾರ್ಮುಲಾ C4H6O4. ಓಕೆನಾ. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್. ಸೊ ಡೀಟೇಲ್ಸ್ ಏನು ಇರುತ್ತೆ, ಐ ಮೀನ್ ಡೇಟಾ ಏನಿರುತ್ತೆ ಅದನ್ನು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬರ್ಕೊಬೇಕು. ಒಂದು ನಂಬರ್ ಮಿಸ್ ಆದರೂ ನಿಮಗೆ ಪರ್ಸಂಟೇಜ್ ವೈಸ್ ಒಂದು ನಂಬರ್ ಮಿಸ್ ಆದ್ರೂ ನಿಮಗೆ ವ್ಯಾಲ್ಯೂಸ್ ರಾಂಗ್ ಆಗುತ್ತೆ, ಐ ಮೀನ್ ನಂಬರ್ ಆಫ್ ಆಟಮು. ಸೊ ಫಾರ್ಮುಲಾ ಚೇಂಜ್ ಆದಾಗ ಮಾರ್ಕ್ ಸಿಕ್ಕಲ್ಲ. ಬಟ್ ಒಂದನ್ನು ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಹೋಲ್ ನಂಬರ್ ಸಿಕ್ಕಾಗ ನೋ ಪ್ರಾಬ್ಲಮ್. ಇನ್ ಕೇಸ್ ಡೆಸಿಮಲ್, ಈ ರೀತಿ ಡೆಸಿಮಲ್ ಬಂದಾಗ ದಟ್ ನಂಬರ್ ದಟ್ ರೇಷಿಯೋ ಏನಿದೆ ಅದನ್ನು ಫಸ್ಟ್ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಬರೀ ಅದೊಂದನ್ನೇ ಮಾಡಿ ಸ್ಟಾಪ್ ಆಗಂಗಿಲ್ಲ. ಸೊ ಏನೆಲ್ಲ ಎಲಿಮೆಂಟ್ಸ್ ಇದೆ ಎಲ್ಲ ವ್ಯಾಲ್ಯೂಸ್ಗೂ ನಾವು 2 ಇಂದ ಮಲ್ಟಿಪ್ಲೈ ಮಾಡಿ ಫೈನಲಿ ಎಂಪರಿಕಲ್ ಫಾರ್ಮುಲಾ ಬರೆದು ಅದರಿಂದ ಮಾಲಿಕ್ಯುಲರ್ ಫಾರ್ಮುಲಾನ ಡಿರೈವ್ ಮಾಡೋದು. ಓಕೆನಾ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ molecular formula of a given compound. Thank you.